ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ CL ಆಗಸ್ಟ್ ಚೇತನ್ ಆಚಾರ್ಯ. ಇವತ್ತು ಎಂಥ ಲಾಗ್ ಮಾಡ್ತಿದ್ದೇವೆ ಅಂದರೆ, ಇವತ್ತು ನವರಾತ್ರಿಯ ಮುಂಚಿತ ದಿವಸದ್ದು ಮಾಲಯ ಅಮಾವಾಸ್ಯೆ ಫಂಕ್ಷನ್ ನಮ್ಮ ಮನೆಯಲ್ಲಿ ಇವತ್ತು ಆಗ್ತಾಯಿದೆ. ಹಾಗೆ ಎಲ್ಲರೂ ಮನೆಯವರು ಕೂಡ ಮತ್ತು ನೆಂಟರು ಕೂಡ ಬರ್ತಾಯಿದ್ದಾರೆ. ಅವರನ್ನೆಲ್ಲ ಒಬ್ಬೊಬ್ಬರನ್ನೇ ಪರಿಚಯ ಮಾಡಿಸ್ತೇನೆ. ಈಗ ಬರ್ಬೋದು, ಒಂದು 10 ನಿಮಿಷದಲ್ಲಿ ಬರ್ತಾರೆ, ವೇಟ್ ಮಾಡುವ. ಅವರಿನ್ನೂ ಲೇಟ್ ಇದೆ ಅಂತ ಗೊತ್ತಾಯ್ತು ನನಗೆ ಬರೋದು. ಹಾಗಾಗಿ ನಾನು ನನ್ನ ಮನೆ ಹತ್ರ ಇರುವ ದೇವಸ್ಥಾನಕ್ಕೆಲ್ಲ ಹೋಗಿ ಅಡ್ಡ ಬಿದ್ದು ಬೇಗ ಬೇಗ ಮನೆಗೆ ಹೋಗುವಂತ ಎನಿಸ್ತಿದ್ದೆ. ಯಾಕಂದರೆ ತುಂಬ ಹಸುವಾಗ್ತಿತ್ತು ನನಗೆ. ತಿಂಡಿ ಹಾಕಿ ಮಾರೋ, ಹಸು ಆಗ್ತುಂಟು, ಬೇಗ ಬೇಗ ಬಾ 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 ಬಾ. ಸಾಕು ತಿಕ್ಕಿದುವ, ಎಂತ ಮಾಡಿದ್ರೆ ಗೊತ್ತಿಲ್ಲ. ನೋಡುವ, ವೆಯ್ಟ್ ಮಾಡುವ, ಇಲ್ಲಿ ಕೂತ್ಕೊಳ್ಳುವ. ಚಪಾತಿಯ ಬೀಟ್ರೋಟ್ ಅಂತ ನೋಡುವ ತಿಂಡಿ ಹೇಗೆ ಆಗಿದೆ ಅಂತ ಅಮ್ಮನ ಅಡಿಗೆ. ಆ ತಿಂಡಿ ಅಂತೂ ಸಖತ್ತಿತ್ತು. ಅದನ್ನೆಲ್ಲ ಮುಗಿಸಿ ಮುಂದೆ ನನ್ನ ಮನೆಯ ಅಂಗಳಕ್ಕೆ ಬರುವಾಗ ಮಧ್ಯಾಹ್ನದ ಊಟಕ್ಕೆ ತಯಾರಿ ಆಗ್ತಿತ್ತು. ಹಾಗೆ ಇಲ್ಲೇನಾದರೂ ಕಂಟೆಂಟ್ ಸಿಗುತ್ತೆ ಅಂತ ಎನಿಸುವಾಗ ನನ್ನ ಅಪ್ಪ ಹೇಳಿದ್ರು, ಕಂಟೆಂಟ್ ಎಂತ ಇಲ್ಲ, ಕೆಲಸ ಉಂಟು ಮಾಡ ಅಂತ ಹೇಳಿದ್ರು. ಈಗ ನಮ್ಮ ಮನೆಗೆ ನೆಂಟರೆಲ್ಲ ಬಂದರು ಗೈಸ್. ಇದು ಮನೆಯ ಹಿಂದೆ, ಅದು ನಮ್ಮದು ಸ್ವಲ್ಪ ಬಾಳೆದು ಎಲೆ ಉಂಟು, ಸ್ವಲ್ಪ ಬಾಳೆ ಎಲೆ ಕಡಿಮೆ ಉಂಟು. ಇದನ್ನು ಕೊಯ್ದಾದ ನಂತರ ನಾವು ಬೇರೆ ಕಡೆಗೆ ಹೋಗಿ ಕೊಯ್ಲಿಕ್ಕೆ ಉಂಟು. ಸುಮಾರು ಒಂದು 50 ಬಾಳೆ ಎಲೆ ಬೇಕೀಗ. ಎಲ್ಲಿಂದ ಹುಡುಕೋದು ಗೊತ್ತಿಲ್ಲ. ಇಲ್ಲಿ ಒಂದು ಈಗ ನೋಡುವ, ಈಗ ಹೋಗ್ತಾ ಇದ್ದೇವೆ ತೆಗಿಲಿಕ್ಕೆ. ಅಂದಾಜೀಗ ಒಂದು 10 ಆಯ್ತು ಅಂತ ಲೆಕ್ಕ. ಇದೆಲ್ಲ ಕಟ್ಟಾಗಿದೆ, ಅದು ಪ್ರಯೋಜನ ಇಲ್ಲ ಏನು. ತಿಮ್ಮರೆ ಕ್ಲೀನ್ ಮಾಡ್ತಿದ್ದಾರೆ. ತಿಮ್ಮರೆ ಚಟ್ನಿಗೆ ಬಾಳೆ ಎಲೆ ತೊಳೆದಿದ್ದಾರೆ, ಹೋದ್ರು. ಜೋನ್ ಇಟ್ಕೊಂಡು ಬಾಳೆ ಎಲೆ ಕೊಯ್ಲಿಕ್ಕೆ ಹೋಗ್ತಾ ಇದ್ದೇವೆ. ಹಲೋ ಗಾಯ್ಸ, ಈಗ ನಾವು ಬಾಳೆ ಎಲೆ ಅಂತ ತಗೊಂಡು ಬರ್ಲಿಕ್ಕೆ ಹೋಗ್ತಾ ಇದ್ದೇವೆ. ನಮ್ಮ ಮನೆಯಲ್ಲಿ ಸುಮಾರು ಒಂದು 15 ಸಿಕ್ಕಿತ್ತು ಈಗ ಸದ್ಯಕ್ಕೆ. ಈಗ ಮುಂದೆ ಹೋಗ್ತಿದ್ದೇವೆ, ನೋಡಬೇಕು. ನಮ್ಮ ಮನೆ ಸುತ್ತ ಎಲ್ಲ ಗದ್ದೆ, ನೀವು ನೋಡ್ಬೋದು. ಈಗ ನಾನು ತೋರಿಸ್ತೇನೆ ಫುಲ್ಲು ನನ್ನ ಸರೌಂಡ್ ಎಲ್ಲ ಈಗ ಉಂಟಂತ. ಅಲ್ಲ ವಿಮಾನ ಯೋಗದ ಭಾರಿ ಖುಷಿ ಆಯ್ತು. ಹೋಗುವ ನಮ್ಮ ಮನೆಯ ಮೇಲಿನಿಂದ ಮರದಲ್ಲಿ ಚೇತನ್ ಬಿದ್ದಿದ್ದ, ಇವನೇ ಬಿದ್ದು ತಲೆಯಲ್ಲಿ ಸ್ಟಿಚ್ ಹಾಕಿದ್ರು. ಫೈನಲಿ ಗಾಯ್ಸ್, ನಮಗೆ ಸ್ವಲ್ಪ ಬಾಳೆ ಎಲೆ ಈಗ ಸಿಕ್ಕಿತು. ಇಲ್ಲಿ ಎಷ್ಟುಂಟು ಕೊಯ್ಯುವ ಈಗ. ಗಾಯ್ಸ್, ಫೈನಲಿ ಇಷ್ಟು ಬಾಳೆ ಎಲೆ ಸಿಕ್ಕಿತು. ಇನ್ನು ಅಲ್ಲಿ ಕೊಯ್ತಾ ಇದ್ದಾರೆ, ಅಲ್ಲಿ ಹೋಗುವ ಬನ್ನಿ, ಇನ್ನೆಷ್ಟು ಸಿಗುತ್ತಾ ಅಂತ. ಫೈನಲಿ ಇಷ್ಟು ಸಿಕ್ತು ನಮಗೆ ಬಾಳೆ ಎಲೆ. ಇನ್ನು ಮನೆಗೆ ಹೋಗಿ ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಈಗ ಹೋಗುವ ಬನ್ನಿ. A few moments later. ಬಾಳೆ ತುದಿಯನ್ನು ತೆಗೆದುಕೊಂಡು ಬಂದಿದ್ದೇವೆ. ಕಾಲಲ್ಲಿ ಚಪ್ಪಲಲ್ಲಿ ಫುಲ್ ಕೆಸರಾಗಿದೆ. ಈಗ ಅದನ್ನು ತೊಳಿತಾ ಇದ್ದೇವೆ. ಇನ್ನೊಂದನ್ನು ಒಣಗಿಸಬೇಕು. ಬಾಳೆ ಎಲೆ ತಂದ್ವಿ, ಈಗ ಅದನ್ನು ಕ್ಲೀನ್ ಮಾಡಿ ಇಡುವ. ಸ್ವಲ್ಪ ಕ್ಲೀನ್ ಮಾಡಲಿಕ್ಕೆ ಉಂಟು. ಬಾಳೆ ಎಲೆಗೆ ತೊಳೆದು ಅದನ್ನು ಒಳಗೆ ಕೊಡ್ಬೇಕೀಗ. ಕೆಲಸ ಉಂಟಂತೆ ಬಾಳೆ ಎಲೆಯಲ್ಲಿ. ಗೈಸ್, ಬಿಹೈಂಡ್ ದ ಸೀನ್ ನೋಡಿ, ಇವನು 2 ತೊಳೆದು ಹೋಗ್ತಾನೆ ಮತ್ತೆ ಅಷ್ಟೇ. ಬಾಳೆ ಎಲೆ ಕೆಲಸ ಮುಗೀತು. ಇನ್ನು ಒಳಗೆ ಹೋಗುವ. ಅಡಿಗೆ ರೂಮಲ್ಲಿ ಯಾರೆಲ್ಲ ಇದ್ದಾರೆ ಅದನ್ನ ಒಬ್ಬೊಬ್ಬರು ನೋಡ್ಕೊಂಡು ಬರುವ. ಬನ್ನಿ 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 ಚೆನ್ನಾಗಿ ಬನ್ನಿ 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 ಬನ್ನಿ. ಚಟ್ಟಂಬಡೆ ಮಾಡ್ತಿದ್ದಾರೆ, ನೋಡ್ಕೊಂಡು ಬರುವ.
ಎಸ್, ನಮ್ಮ ಇಬ್ಬರು ಚಟ್ಟಂಬಡಿ ಮಾಡ್ತಿದ್ದಾರೆ. ವಡೆ ಮಾಡ್ತಿದ್ದಾರೆ. ಈ ವಡೆ ಇವತ್ತು ಸ್ಪೆಷಲ್ ವಡೆ. ಇವರಿಗೆ ನಾಚಿಗೆ ಆಗ್ತಾ ಉಂಟು ಮಗ ತೋರಿಸ್ಲಿಕ್ಕೆ. ಇಷ್ಟು ಚಂದ ಇದ್ದೀರಿ ಮಾರ್ರೆ, ಹೊಸ ಡ್ರೆಸ್ ಅಲ್ಲೇ ಬಂದಿದ್ದು. ಬಿಲ್ಡಪ್ ಮತ್ತೆ ಫೈನಲಿ ಗಾಯ್ಸ್, ನಮಗೆ ಕೊಟ್ಟ ಕೆಲಸ ಎಲ್ಲ ಮುಗೀತು. ಇನ್ನು ಮಕ್ಕಳೆಲ್ಲ ದೇವಸ್ಥಾನಕ್ಕೆ ಹೋಗಿದ್ದಾರಂತೆ. ಈಗ ಅವರನ್ನು ಬರ್ತಾರೆ, ಅವ್ರ ಹತ್ರ ಮಾತಾಡಿಸುವ. ಏನೆಲ್ಲ ಮಾತಾಡ್ತಾರೋ ನೋಡ. ಸಣ್ಣ ಪುಟ್ಟ ಮಕ್ಕಳೆಲ್ಲ ಇದ್ದಾರೆ, ಅವ್ರ ಹತ್ರ ಮಾತಾಡ್ತಾ. A few moments later. ಇಲ್ಲಿ ಮಕ್ಕಳು ನೋಡಿ, ನಮ್ಮ ಬಿಟ್ಟೆ ಬೆಕ್ಕೊಟ್ಟಿಗೆ ಆಟ ಆಡ್ತಿದ್ದೆ. ಈಗ ಇನ್ನೊಬ್ಬ ಇದ್ದಾನೆ ಇಲ್ಲಿ. ಇಲ್ಲಿ ಬಾರ. ನನ್ನ ಹೆಸರೆಂತ? ತನ್ವಿತ್. ಮತ್ತೆ ಅವಳದು ಎಂತ? ಪಿಂಕಿ. ಸಾಹಿತ್ಯ ಅಂತೆ. ಈ ಬೆಕ್ಕನ್ನು ತಿಂತಾರಂತೆ ಇವರಿಬ್ಬರು ಸೇರಿ. One hour later. ಪ್ರತಿ ವರ್ಷವೂ ಆಚರಿಸುವಂತೆ ಈ ವರ್ಷವೂ ಕೂಡ ಅಮಾವಾಸ್ಯೆಯ ಮಧ್ಯಾಹ್ನದ ಹೊತ್ತಿಗೆ ಊಟದಲ್ಲಿ ಮಾಡಿದ ಎಲ್ಲ ವಿವಿಧ ಪದಾರ್ಥಗಳನ್ನು 4 ಬಾಳೆ ಎಲೆಗೆ ಹಾಕಿ ಹಿರಿಯರು ಕಿರಿಯರು ಸಣ್ಣವರು ಎಲ್ಲರೂ ಸೇರಿ ಬಾಳೆ ಎಲೆಯ ಮುಂದೆ ಬಂದು ಪ್ರಾರ್ಥಿಸಿದೆವು. ಬಾಳೆ ಎಲೆಯಲ್ಲಿ ಹಾಕಿದ ಒಂದು ಊಟವನ್ನು ಗೋವಿಗೆ ಅನ್ನವನ್ನು ಇಟ್ಟು ಮನೆಯ ಎಲ್ಲ ಸದಸ್ಯರು ಗೋವಿನ ಆಶೀರ್ವಾದವನ್ನು ಪಡೆದೆವು. Five minutes later. ಫೈನಲಿ ಎಲ್ಲ ಕಾರ್ಯಗಳು ಮುಗೀತು. ಈಗ ಕೊನೆಯದಾಗಿ ಖಾಲಿ ಉಳಿದದ್ದು ಒಂದೇ, ಅದುವೇ ನಿಮ್ಮೆಲ್ಲರ ಫೇವ್ರೇಟ್ ಊಟದ ಟೈಮ್. ಹಾಗೆ ವೆಯ್ಟ್ ಮಾಡ್ತಿದ್ದೇವೆ, ಊಟ ಬಡಿಸ್ತಾ ಇದ್ದಾರೆ ಒಂದೊಂದು. ಫೈನಲಿ ಗ್ಲಾಸ್, ಇವತ್ತಿನ ಮಾಲಾಮಾಸ್ಯೆಯ ಫಂಕ್ಷನ್ ಏನಿತ್ತು ಅದೆಲ್ಲ ಆಯಿತು. ಊಟ ಎಲ್ಲ ಆಗಿ ಇವತ್ತಿನ ವ್ಲಾಗ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಎನಿಸ್ಕೊಳ್ತೇನೆ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಮತ್ತು ಮುಂದಕ್ಕೆ ಏನೆಲ್ಲ ಅಪ್ಡೇಟ್ ಮಾಡ್ಬೋದು ಅದನ್ನೆಲ್ಲ ನೀವು ಕಮೆಂಟಲ್ಲಿ ಹಾಕಿ. ಆದಷ್ಟು ನಾವು ಅದನ್ನು ಅಪ್ಡೇಟ್ ಮಾಡ್ತೇವೆ. ಥ್ಯಾಂಕ್ ಯು ಸೋ ಮಚ್, ಸಪೋರ್ಟ್ ಮಾಡ್ತಾಯಿರಿ.